ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಸಮಾಜ ಕಲ್ಯಾಣ ಸಚಿವರಾದಂತಹ ಎಚ್.ಸಿ. ಮಹದೇವಪ್ಪ ಅವರು ಆಗಮಿಸಿದ್ದಾರೆ. ಸರ್, ತಮಗೆ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾದಂತಹ ಸ್ವಾಗತವನ್ನು ಕೋರೋದಕ್ಕೆ ನಮ್ಮ ಚಾನಲ್ನ ನಿರ್ದೇಶಕರಲ್ಲಿ ಒಬ್ಬರಾದಂತಹ ನಮ್ರತಾ ಅವರು ಹೂಗುಚ್ಛವನ್ನು ನೀಡೋದರ ಮೂಲಕ ತಮಗೆ ಹಾರ್ದಿಕವಾದಂತಹ ಸ್ವಾಗತ ಸರ್. ಅದೇ ರೀತಿ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾದಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ಸರ್, ತಮಗೂ ಕೂಡ ತುಂಬ ಹೃದಯದ ಸ್ವಾಗತ. ಈ ಚಾನಲ್ನ ಇನ್ನೊಬ್ಬ ನಿರ್ದೇಶಕರಾದಂಥ ಶತ್ರುಘ್ನ ಅವರು ಅವರನ್ನು ವೆಲ್ಕಮ್ ಮಾಡ್ತಾ ಇದ್ದಾರೆ. ಸರ್, ಪ್ಲೀಸ್ ಬನ್ನಿ. ಸರ್, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಮತ್ತೊಂದು ಹೊಸ ಟಿ ವಿ ಚಾನಲ್ಲು ಲೋಕಾರ್ಪಣೆಗೊಂಡಿದೆ. ಮುಖ್ಯಮಂತ್ರಿಗಳು ತಮ್ಮ ಸಂದೇಶದ ಮೂಲಕ ಕಳಿಸಿದ್ದಾರೆ. ಅದು ಗ್ಯಾರಂಟಿ ನ್ಯೂಸ್ ಚಾನಲ್. ಈ ಹೆಸರು ಕೇಳಿದ್ರೆ ಜನ ಗ್ಯಾರಂಟಿಯಾಗಿ ಸುದ್ದಿನ ಇದು ಅಂತ ಪ್ರಶ್ನೆ ಮಾಡುವಂಥ ಒಂದು ಹೆಸರನ್ನು ಇಟ್ಟಿದ್ದೀರಿ. ಗ್ಯಾರಂಟಿ ನ್ಯೂಸ್ ಚಾನಲ್ ಆಫೀಸ್ ಕಚೇರಿಗೆ ಎಂಟ್ರುವಾಗುವಾಗ ಅಲ್ಲಿ ನಾಮಫಲಕ ಹಾಕಿದ್ದೀರಿ. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ ಅಂತೇಳಿ. ಸೊ ಇವೆರಡನ್ನು ನೋಡಿದಾಗ ಪ್ರಜಾಸತ್ತಾತ್ಮಕವಾದಂಥ ಆಧಾರ ಸ್ತಂಭಗಳು ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನು ಪತ್ರಿಕಾ ಮಾಧ್ಯಮದ ಕ್ಷೇತ್ರವಾದಂಥ ವಿದ್ಯುನ್ಮಾನ ಈ ಚಾನಲ್ನ ಸಂದೇಶವನ್ನು ಸ್ಪಷ್ಟವಾಗಿ ಹೇಳಿದ್ದೀರಿ. ಪ್ರಪಂಚ ಮತ್ತು ಭಾರತ ದೇಶದಲ್ಲಿ ದೊಡ್ಡ ದೊಡ್ಡ ನಾಯಕರು ಮಾಧ್ಯಮ ಕ್ಷೇತ್ರದಲ್ಲಿ ಪತ್ರಿಕೆಯನ್ನು ನಡೆಸಿದ್ದಾರೆ. ಅದರಲ್ಲಿ ಗಾಂಧೀಜಿಯವರು ಪತ್ರಿಕೆ ನಡೆಸ್ತಾಯಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರು ಮಾಡ್ತಾಯಿದ್ರು, ಲೋಕಮಾನ್ಯ ತಿಲಕರು ಮಾಡ್ತಾಯಿದ್ರು, ಲೋಹಿಯವರು ಮಾಡ್ತಾಯಿದ್ರು. ಅಮೆರಿಕದ ಅಧ್ಯಕ್ಷರಾಗಿದ್ದಂಥ ಥಾಮಸ್ ಜಾಫರ್ಸನ್ ಅವರು ದೊಡ್ಡ ಪತ್ರಿಕೋದ್ಯಮಿ ಆಗಿದ್ದರು. ಗಾಂಧೀಜಿಯವರು ಪತ್ರಿಕೆಯನ್ನು ನಡೆಸುವಾಗ ಜನರ ಧ್ವನಿಯಾಗಿ ನಡೆಸ್ತಾಯಿದ್ರು. ಅಂಬೇಡ್ಕರ್ ಅವರು ಧ್ವನಿ ಇಲ್ಲದವರ ಧ್ವನಿಯಾಗಿ ಕೆಲಸ ಮಾಡ್ತಾಯಿದ್ರು ಪತ್ರಿಕಾ ಮುಖ. ಥಾಮಸ್ ಜಾಫರ್ಸನ್ ಏನು ಹೇಳಿದರು ಪತ್ರಿಕಾ ಕ್ಷೇತ್ರದ ಕುರಿತು, ಸರ್ಕಾರ ಇಲ್ಲದೇ ಪ್ರಜಾಪ್ರಭುತ್ವ ನಡಿಬೋದು,
ಆದರೆ ಪ್ರತಿ ಪತ್ರಿಕೋದ್ಯಮ ಇಲ್ಲದೇ ಪ್ರಜಾಪ್ರಭುತ್ವ ಯಶಸ್ವಿಯಾಗಿ ನಡೆಯಲ್ಲ ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ. ಈ ಮೂಲಭೂತವಾದಂಥ ಅಂಶಗಳನ್ನು ಗಮನದಲ್ಲಿಟ್ಟು ಈ ಗ್ಯಾರಂಟಿ ಟಿ ವಿ ಚಾನಲ್ ಜನಸಾಮಾನ್ಯರ ನಂಬಿಕೆ, ವಿಶ್ವಾಸ, ನಿಮ್ಮ ಸಂಶೋಧನಾ ಅದಕ್ಕಾದಂಥ ಮಾಹಿತಿಗಳ ಸಂಗ್ರಹಣೆ ಮೂಲಕ ಜನರಲ್ಲಿ ಜಾಗೃತಿ ಅರಿವನ್ನು ಮೂಡಿಸೋದು, ಆಡಳಿತಾರೂಢ ಜನರಲ್ಲಿ ಕರ್ತವ್ಯ ಪ್ರಜ್ಞೆಯನ್ನು ಮೂಡಿಸೋದು, ಸಂವಿಧಾನಬದ್ಧ ಹಕ್ಕುಗಳ ರಕ್ಷಣೆ ಮತ್ತು ಕರ್ತವ್ಯ ಜವಾಬ್ದಾರಿಗಳ ನಿರ್ವಹಣೆ, ಇದರ ಮುಖಾಂತರ ಪ್ರಜಾಪ್ರಭುತ್ವದ ಮೂಲಭೂತವಾದಂಥ ಅಗತ್ಯತೆಗಳನ್ನು ಜನರಿಗೆ ಮುಟ್ಟಿಸುವಲ್ಲಿ ಸಕ್ರಿಯವಾದಂಥ ಪಾತ್ರವನ್ನು ವಹಿಸಲಿ. ಇಲ್ಲಿ ನಾನು ನೋಡಿದಾಗ ಸುಮಾರು 15 ವರ್ಷಕ್ಕೂ ಹೆಚ್ಚು ಕಾಲ ಅನುಭವ ಇರತಕ್ಕಂಥ ಪತ್ರಿಕಾ ಕ್ಷೇತ್ರ, ಅದರಲ್ಲೂ ವಿದ್ಯುನ್ಮಾನ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅನುಭವಗಳೇ ಇದ್ದೀರಿ. ನಿಮ್ಮೆಲ್ಲ ಅನುಭವ ಪ್ರಜಾಪ್ರಭುತ್ವದ ಕಾರ್ಯವೈಖರಿಯನ್ನು ವೃದ್ಧಿಗೊಳಿಸಿ ಜನಸಾಮಾನ್ಯರಿಗೆ ಅದರ ಲಾಭ ಸಿಗಲಿ ಅಂತ ಹೇಳಿ ಮೌಢಾಚಾರದಿಂದ ಇದರಲ್ಲಿ ಅರಿವನ್ನು ಮೂಡಿಸಿ ವೈಜ್ಞಾನಿಕ ಆಚರಣೆಗಳಿಗೆ ಅವರು ಮನವೊಲಿಸುವಂಥ ಕೆಲಸವನ್ನು ಆ ಪ್ರೇರಣಾ ಶಕ್ತಿಯಾಗಿ ನಿಮ್ಮ ಮಾಧ್ಯಮ ಕೆಲಸ ಮಾಡಲಿ ಅಂತೇಳಿ ನಿಮಗೆಲ್ಲ ಶುಭ ಕೋರಿ, ಒಟ್ಟು ಇದು ನಮ್ಮೆಲ್ಲರ ಉದ್ದೇಶ ಜನರ ಹಿತ ಮತ್ತು ಅವರಿಗೆ ರಕ್ಷಣೆ, ಅವರ ಪರವಾದಂಥ ಧ್ವನಿಯಾಗಿ ಕೆಲಸ ಮಾಡಲಿ. ಆ ನಿಟ್ಟಿನಲ್ಲಿ ನೀವೆಲ್ಲ ಸಮರ್ಥರಿದ್ದೀರಿ, ಅನುಭವ ಇದೆ. ಆ ಎಲ್ಲ ಅನುಭವವನ್ನು ಬಳಸ್ಕೊಂಡು ಈ ಚಾನಲ್ ಸ್ಪರ್ಧಾತ್ಮಕ ಯುಗಕ್ಕೆ ನೀವು ಕಾಲಿಡ್ತಾ ಇದ್ದೀರಿ. 100 ಚಾನಲ್ಗಳಿಗಾಗಲೇ ಕೆಲಸ ಮಾಡ್ತಾಯಿದ್ದೇವೆ. ಈ ಸ್ಪರ್ಧೆಯಲ್ಲಿ ನೀವು ಗೆಲುವು ಸಾಧಿಸಬೇಕಾದ್ರೆ ಸುದ್ದಿ ಖಚಿತವಾಗಿರಬೇಕು. ಆ ಸುದ್ದಿ ಖಚಿತತೆಯನ್ನು ಮಾಡಿಕೊಂಡು ಜನರಲ್ಲಿ ವಿಶ್ವಾಸ, ನಂಬಿಕೆ ಮೂಡೋ ರೀತಿಯಲ್ಲಿ ನಿಮ್ಮ ಕೆಲಸ ಇರಲಿ. ಅದಕ್ಕೆ ಜನರು ಪ್ರೋತ್ಸಾಹ ಕೊಡಿ, ಬೆಂಬಲ ಕೊಡಿ. ಇವರೆಲ್ಲ ಶ್ರಮಪಟ್ಟು ಒಂದು ಉತ್ತಮವಾದಂಥ ಬದ್ಧತೆ ಇರತಕ್ಕಂಥ ಪತ್ರಿಕೋದ್ಯಮದಲ್ಲಿ ದುಡಿದಿರ್ತಕ್ಕಂಥ ಸಮರ್ಥರೇ ಇರ್ತಕ್ಕಂಥ ಒಂದು ಟೀಮು ಶಿವಸ್ವಾಮಿಯವರು, ರಾಧಾ ಹಿರೇಗೌಡರು ಮತ್ತು ಇನ್ನಿತರ ಸ್ನೇಹಿತರು ಸೇರಿ ಇದು ಟಿ ವಿ ಚಾನಲ್ ನಡೆಸೋದು ಸುಲಭದ ಕೆಲಸ ಅಲ್ಲ, ಕಷ್ಟ ಇದೆ. ಇನ್ವಾಲ್ವ್ಮೆಂಟ್ ಇರಬೇಕು, ಡೆಡಿಕೇಶನ್ ಇರಬೇಕು, ಸಮರ್ಥ ಸಾಧನೆ ಮಾಡಿದವಂಥ ಜನ ಇರಬೇಕು. ಅಷ್ಟೆಲ್ಲ ಪ್ರಯತ್ನಗಳನ್ನು ಮಾಡಿ ಜನರಿಗೆ ಅನುಕೂಲ ಆಗಲಿ. ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ, ತಪ್ಪುಗಳಾದಾಗ ಅವರಿಗೆ ಎಚ್ಚರಿಕೆ ಕೊಡ್ತಾ, ಅನ್ಯಾಯ ಆದವರಿಗೆ ನ್ಯಾಯ ಕೊಡಿಸೋ ರೀತಿಯಲ್ಲಿ ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡಲಿ. ಯುವ ಜನರಿಗೆ ಸೂಕ್ತವಾದಂಥ ಮಾರ್ಗದರ್ಶನವನ್ನು ನೀಡಲಿ. ಮಹಿಳೆಯರು ಮತ್ತು ಇತರ ಶೋಷಿತ ವರ್ಗಗಳು ಮೂಢಾಚಾರ ಮತ್ತು ಕಂದಾಚಾರಗಳಿಂದ ಹೊರಗಡೆ ಬಂದು ವೈಜ್ಞಾನಿಕವಾದಂಥ ಆಲೋಚನೆ ಬದುಕನ್ನು ನಡೆಸುವ ಒಂದು ಪ್ರೇರಣಾ ಶಕ್ತಿಯಾಗಲಿ ಕೆಲಸ ಮಾಡಲಿ ಅಂತೇಳಿ ಗ್ಯಾರಂಟಿ ನ್ಯೂಸ್ ಚಾನಲ್ಗೆ ಶುಭ ಕೋರಿ, ಇದು ಸ್ಪರ್ಧೆಗೆ ಒಳಪಟ್ಟು ಸ್ಪರ್ಧೆಯಿಂದ ನಂಬರ್ 1 ಗ್ಯಾರಂಟಿ ನ್ಯೂಸ್ ಚಾನಲ್ ಆಗಲಿ ಅಂತ ಹೇಳಿ ನಿಮಗೆ ಶುಭಾಶಯವನ್ನು ತುಂಬಿದ ಹೃದಯದಿಂದ ಹೇಳ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ನಿಜಕ್ಕೂ ಕೂಡ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಇನ್ನೊಂದು ಚಾನಲ್ ಸೇರ್ಪಡೆಯಾಗಿದೆ. ಸೊ ಕನ್ನಡಿಗರ ಮೇಲೆ ನಂಬಿಕೆ ಇದೆ. ಅವರು ನಮ್ಮನ್ನು ಸ್ವೀಕರಿಸ್ತಾರೆ, ನಮ್ಮನ್ನು ಆಶೀರ್ವದಿಸ್ತಾರೆ ಅಂತ. ಥ್ಯಾಂಕ್ ಯು ವೆರಿ ಮಚ್ ಸರ್. ತಾವು ನಿಜಕ್ಕೂ ತಮ್ಮ ಒಂದು ಪ್ರೋತ್ಸಾಹದಾಯಕ ಮಾತುಗಳಿಂದ ನಮ್ಮನ್ನು ಹುರಿದುಂಬಿಸಿದ್ದಕ್ಕಾಗಿ, ತಾವು ಹೇಳಿದ ಮಾತಿನಂತೆ ನಾವು ವಸ್ತುನಿಷ್ಠ ಸತ್ಯಪರ ಸುದ್ದಿಗಳನ್ನು ಕೊಡ್ತೀವಿ ಅನ್ನುವಂಥ ಭರವಸೆಯನ್ನು ಈ ಮೂಲಕ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾದಂತಹ ಛಲವಾದಿ ನಾರಾಯಣ ಸ್ವಾಮಿ ಸರ್ ಕೂಡ ಭಾಗವಹಿಸಿದ್ದಾರೆ. ಸರ್, ಗ್ಯಾರಂಟಿ ಹೆಸರು ಹೇಗೆ ಅನ್ನಿಸ್ತು ಸರ್ ನಿಮಗೆ? ತಮ್ಮ ಮತ್ತು ಶಿವಸ್ವಾಮಿಯವರ ನೇತೃತ್ವದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಗ್ಯಾರಂಟಿ ನ್ಯೂಸ್ ಚಾನಲ್ ಗ್ಯಾರಂಟಿ ನಂಬರ್ 1 ಆಗಲಿ ಅಂತ ನಾನು ಬಯಸ್ತೇನೆ. ಇವತ್ತಿನ ಈ ಸಮಾಜದ ಇದನ್ನು ನೋಡ್ತಾ ಇದ್ದರೆ ಯಾವುದೇ ಚಾನಲ್ ಎಷ್ಟು ಇವತ್ತು ಚಾಲೆಂಜಸ್ಸನ್ನು ತಗೊಂಡು ಇವತ್ತು ಬರಬೇಕು ಅಂತಂದರೆ ಜನರ ಮನ ಗೆಲ್ತಕ್ಕಂಥದ್ದು ಸುಲಭದ ಕೆಲಸ ಅಲ್ಲ. ಹಾಗಿದ್ದರೂ ಕೂಡ ನನಗೆ ಗೊತ್ತಿದ್ದಿದ್ದು 14 ಚಾನಲ್ಗಳು ಇವತ್ತು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿವೆ. ತಮ್ಮದು 15ನೆಯ ಚಾನಲ್ ಆಗಿ ಇವತ್ತು ಈ ಸುದ್ದಿವಾಹಿನಿಯನ್ನು
ಇವರನ್ನು ಎಲ್ಲರನ್ನೂ ಮೀರಿಸಿ ನೀವು ಜಯ ಸಾಧಿಸಬೇಕಂತಂತಂದರೆ ಯು ಹ್ಯಾವ್ ಟು ಪುಟ್ ಎ ಡಬಲ್ ಎಫರ್ಟ್ಸ್. ಅದು ಒಂದು. ಮತ್ತು ನೀವೇ ಹೇಳಿದ ಹಾಗೆ ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಸುದ್ದಿಯನ್ನು ನೀವು ಪ್ರಚಾರ ಮಾಡೋದಕ್ಕೆ ಮುಂಚೆ 4 ಸಾರಿ ಯೋಚನೆ ಮಾಡಬೇಕು. ಯಾಕೆ ಅಂತಂದರೆ ನೀವು ಪ್ರಸಾರ ಮಾಡಿದ ಸುದ್ದಿಗಳು ಅದು ನಿಜವಾದ ಖಚಿತವಾಗಿರಬೇಕು. ಹಾಗಿದ್ದು ಮಾಡಿದರೆ ಜನರ ಮನಮುಟ್ಟುವಲ್ಲಿ ನಿಮ್ಮ ಎಫರ್ಟು ಭಾಳ ಚೆನ್ನಾಗಿ ಕೆಲಸ ಮಾಡ್ತದೆ, ಸಕ್ಸಸ್ಸು ಕೂಡ ಸಿಗ್ತದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 4ನೆಯ ಸ್ತಂಭ ಇವತ್ತು ನಿಮ್ಮ ಈ ಒಂದು ಚಾನಲ್ಗಳಾಗಿರಬೇಕು. ನೀವು ಕೊಡ್ತಕ್ಕಂಥ ಸುದ್ದಿಗಳು ಜನರು ನಿಮ್ಮನ್ನು ನಂಬುವಂತಿರಬೇಕು ಮತ್ತು ತಮ್ಮ ಮೂಲಕ ಅವ್ರಿಗೂ ಕೂಡ ಬುದ್ಧಿ ಹೇಳ್ತಕ್ಕಂಥದ್ದು ಇರ್ಬೋದು, ಅಥವಾ ಮಾರ್ಗದರ್ಶನ ಮಾಡ್ತಕ್ಕಂಥದ್ದಿರ್ಬೋದು. ಮತ್ತು ಯಾರೇ ತಪ್ಪು ಮಾಡಿದರೆ ಯಾರ ಪರ ವಿರೋಧ ಅಂತಕ್ಕಂಥ ವಿಚಾರ ಇಲ್ಲದೆ ನೀವು ತೆಗೆದುಕೊಂಡು ಹೋದರೆ ಖಂಡಿತವಾಗಿಯೂ ಜನ ಒಪ್ಪುತ್ತಾರೆ, ಮೆಚ್ಚುತ್ತಾರೆ. ಆದರೆ ಮೊದಲಿಂದಲೂ ಕೂಡ ರಾಧಕ್ಕ ಅಂತಂತಂದರೆ ಒಂದು ವಿಶೇಷತೆ ಈ ರಂಗದಲ್ಲಿದೆ. ಶಿವಸ್ವಾಮಿ ಬಹುಶಃ ಅವರು ಪರದೆಯ ಮೇಲೆ ಬರೋದಿಲ್ಲ, ಪರದೆಯ ಹಿಂದೆ ಅವರು ಬಹಳ ಉತ್ತಮವಾದ ಕೆಲಸಗಾರ ಅಂತಕ್ಕಂಥದ್ದನ್ನು ನಾನು ಸುಮಾರು ಈ 1-2 ಶತಮಾನದ ಇದರಲ್ಲಿ ನಾನು ಅವರನ್ನು ಗಮನಿಸಿದ್ದೇನೆ, ನೋಡಿದ್ದೇನೆ. ನಿಮ್ಮ ಇದರಲ್ಲಿ ಭಾಳ ಚೆನ್ನಾಗಿ ಮೂಡಿ ಬರಲಿ. ಅದು ಸರ್ಕಾರ ಆಗಿರಲಿ, ವಿರೋಧ ಪಕ್ಷ ಆಗಿರಲಿ, ಎಲ್ಲರನ್ನೂ ಕೂಡ ಎಚ್ಚರಿಸ್ತಕ್ಕಂಥ ಒಂದು ಕೆಲಸ ತಮ್ಮಿಂದ ಆಗಲಿ, ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತೇಳಿ ನಾನು ಆಶಿಸುತ್ತಾ, ತಮ್ಮ ಚಾನಲ್ ಇವತ್ತು ಗ್ಯಾರಂಟಿ ನ್ಯೂಸ್ ಚಾನಲ್ ಆಗಿದೆ. ಇದು ಉತ್ತಮವಾದ ಕೆಲಸವನ್ನು ಮಾಡಿ ಜನಮನ ಗೆದ್ದರೆ ಈಗ ಇದನ್ನು ನಾವು ಕೂಡ ವಹಿಸ್ತೇವೆ. ನಾವು ಯಾವಾಗಲೂ ನಿಮಗೂ ಕೂಡ ಸಹಕಾರಿಯಾಗಿ ಇರ್ತೇವೆ ಅಂತಕ್ಕಂಥ ನಮ್ಮ ಮಾತನ್ನು ಹೇಳಿ ತಮಗೆ ಶುಭ ಕೋರಿ ನನ್ನ ಮಾತುಗಳಿಗೆ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಈಗ ಈ ಕಾರ್ಯಕ್ರಮದಲ್ಲಿ ಬಂದಿರುವಂಥ ಅತಿಥಿಗಳಿಗೆ ಸಣ್ಣ ಸನ್ಮಾನದ ಕಾರ್ಯಕ್ರಮ. ಸಮಾಜ ಕಲ್ಯಾಣ ಸಚಿವರಾದಂಥ ಮಹದೇವಪ್ಪ ಅವ್ರನ್ನ ನಮ್ಮ ಅರವಿಂದ್ ಸಾಗರ್ ಸರ್ ಮತ್ತು ರವಿನಾರಾಯಣ ಅವರು ಸನ್ಮಾನಿಸಬೇಕಾಗಿ ನಾನು ಕೋರ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಛಲವಾದಿ ನಾರಾಯಣ ಸ್ವಾಮಿ ಸರ್ಗೆ ನಮ್ಮ ತಂಡದ ರುದ್ರೇಶ್ ಮತ್ತು ಸತೀಶ್ ಅವರು ಬಂದು ಸನ್ಮಾನ ಮಾಡ್ತಾರೆ.